ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಬಂದು ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಇದ್ದೀನಿ. ಏನಪ್ಪ ವಿಶೇಷ ಅಂತಂದರೆ ಇವತ್ತು ಭೂವಿಂದು ಹಾಗೆ ಅಮ್ಮ ವಯಸ್ಸಿರಿದು ಇವತ್ತು ಆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ಹೋಟೆಲಲ್ಲಿ ಹರ್ಲೂರು ಹೋಟ್ಲ್ ಹತ್ರ ಏನೋ ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದಾರೆ. ಸೊ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ, ಆ್ಯನ್ಯುವಲ್ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕುನ್ನಮ್ಮನ ಮಗಳದು ಆ್ಯನ್ಯುವಲ್ ಡೇ, ಹಾಗೆ ನನ್ನ ತಮ್ಮನ ಮಗ ಭುವಿಂದು ಕೂಡ ಅದೇ ಸ್ಕೂಲು, ಇವಳು ಕೂಡ ಅದೇ ಸ್ಕೂಲು, ಐಕ್ಯ ಸ್ಕೂಲು. ಸೊ ಎಲ್ಲ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ನಮ್ಮ ವಯಸ್ಸಿರಿ ನೋಡಿ ಹೇಗೆ ರೆಡಿಯಾಗಿದ್ದಾಳೆ. ನೋಡಿ ವಯಸ್ಸಿರಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಆ್ಯಂಡ್ ಭುವಿಂದು ಪಂಚೆನೋ ಹಾಗೆ ಶರ್ಟು, ನಮ್ಮ ವಯಸ್ಸಿರಿದು ಈ ರೀತಿ ಲಂಗ ಬ್ಲೌಸು. ಈಗ ಎಲ್ಲ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಕುನ್ನಮ್ಮದಾಯ್ತು, ನಮ್ಮ ಸುಜಮ್ಮದು ಇನ್ನೂ ಆಗಿಲ್ಲ. ನೋಡಿ ಸುಜ್ಜಿ ಮಾಡರ್ನ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟು ಅಜ್ಜಿ ಜೀನ್ಸ್ ಇದೆ, ನಾವು ಚೂಡಿದಾರ ಎಲ್ಲ ಹೋಗ್ತಾ ಇದೀವಿ ಕಾರಲ್ಲಿ. ಆಟೋ ಹೊಡ್ಕೊಂಡು ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೇಡಮ್ ಡ್ಯಾನ್ಸ್ ಮೇಡಮ್ ನೋಡಿ. ಹರಿಯಾಣ ಭವನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಸುಜಿ ಫೋನಲ್ಲಿ ಬ್ಯುಸಿಯಾಗಿದ್ದಾಳೆ. ಆ್ಯಂಡ್ ಸ್ವಲ್ಪ ಬೇಗನೆ ಬಂದ್ವಿ, ಯಾಕೆಂದರೆ ಮಕ್ಕಳೆಲ್ಲ ರೆಡಿಯಾಗಿದ್ದರು, ಕರ್ಕೊಂಡ್ಬಂದು ಇಲ್ಲಿ ಬೇಗ ಬಿಡಬೇಕಿತ್ತು. ಸೊ ನೋಡಿ ಸ್ಟಾರ್ಟ್ ಆಯಿತು ಡ್ಯಾನ್ಸು. ಆ್ಯಂಡ್ ಇಲ್ಲಿರುವಂತಹ ಯಾವ ಹಾಡುಗಳನ್ನು ನಾನು ಪ್ಲೇ ಮಾಡೋ ಹಾಗಿಲ್ಲ, ಬಟ್ ಬರೀ ಪ್ರೀ ಸ್ಕೂಲ್ ಆಗಿರೋದ್ರಿಂದ ನರ್ಸರಿಯಿಂದ ಪ್ಲೇ ಹೋಮಿಂದ ಹಿಡಿದು UKGಗೆ ಲಾಸ್ಟು ಸ್ಕೂಲ್ ಇದು. ಐಕ್ಯ ಅಂತ ಹೇಳಿಬಿಟ್ಟು ಬೆಲೆಂಡೂರಲ್ಲಿ ಇರುವಂತಹ ಸ್ಕೂಲು. ಆ್ಯಂಡ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಪುಟ್ಟ ಮಕ್ಕಳು ಪುಟ್ಟಾದ ಹೆಜ್ಜೆಗಳನ್ನು ಇಟ್ಟು ಆಡ್ತಾ ಇರೋದನ್ನು ನೋಡ್ತಾ ಇರುವಾಗ ಆ ಜಾಗದಲ್ಲಿ ನಿಜವಾಗ್ಲೂ ಬಹಳ ಖುಷಿ ಆಗ್ತಿತ್ತು ಮನಸ್ಸಿಗೆ. ಆ್ಯಂಡ್ ಈ ಹಾಡುಗಳನ್ನು ನೋಡ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಯಾವ ಹಾಡಿಗೆ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಮುಂದೆ ನೋಡ್ತಾ ಹೋಗಿ. ಆ್ಯಂಡ್ ಈ ಡ್ಯಾನ್ಸ್ ಆದಮೇಲೆ ಭುವಿನ್ ಡ್ಯಾನ್ಸ್ ಕೂಡ ಇದೆ. ನನಗೆ ಅದಂತೂ ಫುಲ್ ಖುಷಿಯಾಗೋಯ್ತು, ಭುವಿನು ಡ್ಯಾನ್ಸ್ ಆಡಿದ್ದು. ನೋಡಿ ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಕೂತ್ಕೊಂಡು ಹೆಜ್ಜೆ ಇಡ್ತಾ ಇದ್ದಾವೆ. ಅಲ್ಲಲ್ಲೇ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಮುದ್ದಾದ ಹೆಜ್ಜೆಗಳನ್ನು ಹಿಡ್ತಾ ಇದ್ರೆ ನೋಡೋದಕ್ಕೆ ನೋಡಿ ಭುವಿನೀಗ ಬರ್ತಾ ಇದ್ದಾನೆ. ಆ ವೈಟ್ ಕಲ್ಲರು ಆ ಸ್ಪೆಕ್ಸನ್ನು ಹಾಕ್ಕೊಂಡಿದ್ದಾನೆ ನೋಡಿ ಭುವಿನು. ಆ ಸ್ಪೆಕ್ಸ್ ಹಾಕಿರೋದಕ್ಕೆ ಅದಕ್ಕೆ ಆ ಕಲ್ಲರೇನೋ ಅವನಿಗೆ ಡಿಫ್ರೆಂಟಾಗಿ ಫೀಲ್ ಆಗ್ತಾಯಿದೆ ಕಣ್ಣಿಗೆ. ಓಪನ್ ಮಾಡ್ತಾನೆ, ನೋಡ್ತಾನೆ, ಓಪನ್ ಮಾಡ್ತಾನೆ. ಈ ಸತಿ ಅವ್ರಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಬಂದು ಲುಂಗಿ ಡ್ಯಾನ್ಸ್ ಹಾಡಿಗೆ ಅವನು ಡ್ಯಾನ್ಸ್ ಆಡಿದು. ಇನ್ನೂ ಯಾವುದೋ 2-3 ಡ್ಯಾನ್ಸ್ಗಳು ಹಾಡು ಕೂಡ ಈ ಒಂದು ಡ್ಯಾನ್ಸಲ್ಲಿತ್ತು. ಅವನು ಫುಲ್ಲು ಕನ್ಫ್ಯೂಷನ್ ಆಗ್ಬಿಟ್ಟ. ಆ ಸ್ಪೆಕ್ಸ್ ಓಪನ್ ಮಾಡ್ತಾನೆ, ನೋಡ್ತಾನೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾನೆ. ಫ್ರಂಟಲ್ಲಿ ನಿಂತಿದ್ದಾನೆ ನೋಡಿ, ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ, ಈ ಕಡೆ ತಿರುಗಿ ನೋಡ್ತಿದ್ದಾನೆ. ಮಧ್ಯದಲ್ಲೇ ನಿಂತಿದ್ದಾನೆ ನೋಡಿ ಅದು ಭುವಿನು. ನೋಡಿ ಸ್ಪೆಕ್ಸ್ ತೆಗೆದು ಮತ್ತೆ ಹಾಕ್ಕೊಳ್ತಾ ಇದ್ದಾನೆ. ಅವನನ್ನು ಆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ನೋಡಿದ್ದೆ ಒಂಥರ ಖುಷಿ. ಅವನ ಏಜ್ ಗ್ರೂಪ್ನ ಎಲ್ಲ ಮಕ್ಳಿಗೂ ಈ ರೀತಿ ಶರ್ಟು ಪಂಚೆ ಹಾಕಿ ಮಕ್ಕಳು ಮುದ್ದಾಗಿ ಹೆಜ್ಜೆ ಇಡ್ತಾಯಿದ್ವು. ಕೆಲವು ಮಕ್ಕಳಂತೂ ಏನೂ ಗೊತ್ತಿಲ್ದಿರ ಹಾಗೇ ನಿಂತುಬಿಟ್ಟಿದ್ವು. ಆ್ಯಂಡ್ ಭುವಿನು ಆಡಿದ್ದು ನನಗೆ ಬಹಳ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಭುವಿನು. ಅವ್ನು ಸಣ್ಣ ಪುಟ್ಟ ಹೆಜ್ಜೆಯನ್ನು ಇಟ್ಟರು ಆ ಜಾಗದಲ್ಲಿ ಕೂತು ಆ ಮಕ್ಕಳು ಆಡೋದನ್ನು ನೋಡೋದಕ್ಕೆ. ಆ್ಯಂಡ್ ತುಂಬಾ ಖುಷಿಯಾಯಿತು ನನಗೆ. ಆ್ಯಂಡ್ ನನ್ನ ತಮ್ಮ ನಾನು ನಮ್ಮ ಕುನ್ನೋರ ಜೊತೆ ಮೊದಲೇ ಹೋಗ್ಬಿಟ್ಟಿದ್ದೆ ಆ ಜಾಗಕ್ಕೆ. ಆಮೇಲೆ ಲೇಟಾಗಿ ನನ್ನ ತಮ್ಮ ಆ ಮಗುನ ಕರ್ಕೊಂಡು ಆಮೇಲೆ ಲೇಟಾಗಿ ಬಂದ. ಸೊ ಹಾಗಾಗಿ ಅವ್ನು ಬರೋ ವಿಡಿಯೋನ ನಾನು ಹಿಡಿಯೋದಕ್ಕಾಗಲಿಲ್ಲ. ನೋಡಿ ಡ್ಯಾನ್ಸ್ ಹೇಗೆ ಆಡ್ತಾ ಇದ್ದಾನೆ. ಅವ್ನಿಗೆ ಇನ್ನೂ ಕನ್ಫ್ಯೂಷನ್ ಇದೆ. ಸ್ಪೆಕ್ಸ್ ತೆಗಿತಾನೆ, ಓಪನ್ ಮಾಡ್ತಾನೆ, ನೋಡ್ತಾನೆ, ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ನೋಡಿ ಡ್ಯಾನ್ಸ್. ಈ ಕಡೆ ತಿರುಗ್ತಾನೆ. ಲಾಸ್ಟಲ್ಲಿ ಒಬ್ಬ ಹುಡುಗಿ ಒಂದು ಅಡ್ಡ ನಿಂತ್ಕೊಂಡ್ಬಿಡುತ್ತೆ ಅವನಿಗೆ. ನೋಡಿ ಹಿಂದೆ ಬರೋದು, ಮುಂದೆ ಹೋಗೋದು, ಲುಂಗಿ ಡ್ಯಾನ್ಸ್ ಹಾಡಿಗೆ ಆ ತಾಳಕ್ಕೆ ತಕ್ಕ ಹಾಗೆ ಮಾಡ್ತಿದ್ದಾರೆ. ಕೆಲವು ಮಕ್ಕಳಂತೂ ಸೈಲೆಂಟಾಗಿ ನಿಂತೇ ಬಿಟ್ಟಿದ್ವು ನೋಡಿ. ಆ ಮಕ್ಳಿಗೆ ಏನೋ ಒಂದು ಮಾಡ್ತಿದ್ರೆ ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಆ ಪೇರೆಂಟ್ಸ್ಗೆ ಅಷ್ಟೇ ಅದೇ ಖುಷಿ. ಅವ್ರು ಏನು ಡ್ಯಾನ್ಸ್ ಆಡ್ತಾರೋ ಬಿಡ್ತಾರೋ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ರಾ
ಅದೇ ಎಷ್ಟೋ ಪೇರೆಂಟ್ಸ್ಗೆ ಬಹಳ ಖುಷಿಯಾಗುತ್ತೆ. ಆ್ಯಂಡ್ ಭುವಿನ ನೋಡಿ, ಲಾಸ್ಟಲ್ಲಿ ಅವನು ಪೂರ್ತಿ ಹಿಂದೆನೇ ಹೊರಟೋದ, ನನಗಂತೂ ಕಾಣಿಸ್ತಾನೆ ಇರಲಿಲ್ಲ. ಆ್ಯಂಡ್ ಫ್ರಂಟ್ ಇದರಲ್ಲೇ ಕೂತು ಭುವಿನ ಹಿಡಿಬೇಕು ಅಂತ ಇದ್ದೆ. ಲಾಸ್ಟಲ್ಲಿ ಎಲ್ಲಿ ನೋಡಿ ಅವನು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಸಾಂಗ್ ಸಮೇತವಾಗಿ ಇದೆ, ನೋಡಿ ಬೇಕಿದ್ರೆ. ಆ್ಯಂಡ್ ಇವನ್ ಡ್ಯಾನ್ಸ್ ಎಲ್ಲ ನಾವು ನೋಡಿಕೊಂಡು ಲಾಸ್ಟ್ವರೆಗೂ ಕಾದ್ವಿ. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಲಾಸ್ಟಲ್ಲಿ ಶ್ರಾವ್ಯ ವಯಸ್ಸರಿದು ನಮ್ಮ ಚಿಕ್ಕಪ್ಪನ ಮೊಮ್ಮಗಳು ನಮ್ಮ ಕುನ್ನಮ್ಮನ ಮಗಳದು ಆ ಡ್ಯಾನ್ಸ್ ಇತ್ತು. ಅವಳ ಡ್ಯಾನ್ಸ್ ಮುಗಿಯೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಭುವಿನ ಪೂರ್ತಿ ಮರೆನೇ ಆಗ್ಬಿಟ್ಟ, ಹಿಂದೆ ಹೋಗ್ಬಿಟ್ಟಿದ್ದೆ ನಾನು. ಏಕೆಂದರೆ ಮಕ್ಕಳೆಲ್ಲ ಅವನ್ನ ಕವರ್ ಮಾಡಿಬಿಟ್ರೆ ಆ ಕಡೆ ಕಾಣಿಸ್ತಾನೇ ಇಲ್ಲ. ಹಿಂದೆ ನೋಡಿ ಪೂರ್ತಿ ಹಿಂದೆನೇ ಹೊರಟೋದ, ಕಾಣಿಸ್ತಿಲ್ಲ ಅಲ್ಲಿ. ಆ ಡ್ಯಾನ್ಸ್ ಎಲ್ಲ ಆದಮೇಲೆ ನೋಡಿ ಫೋಟೋಗೆ ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದಾನೆ. ಎಲ್ಲ ಮಕ್ಕಳು ಡ್ಯಾನ್ಸ್ ಆದಮೇಲೆ ಆ ಡ್ಯಾನ್ಸ್ ಗ್ರೂಪ್ನ ಕರೆದು ಫೋಟೋಗಳನ್ನು ಹಿಡಿತಾಯಿದ್ರು. ಆ್ಯಂಡ್ ಭುವಿ ನಿಂತ್ಕೊಂಡಿದ್ದಾನೆ ನೋಡಿ. ಆಗಲೂ ಸ್ಪೆಕ್ಸನ್ನು ಓಪನ್ ಮಾಡಿ ಮತ್ತೆ ಹಾಕಿ ನಿಂತ್ಕೊಂಡಿದ್ದು. ಭುವಿಂದು ಡ್ಯಾನ್ಸ್ ಆಯಿತು. ಭುವಿನ ಡ್ಯಾನ್ಸ್ ಆದಮೇಲೆ ನಾವು ಶ್ರಾವ್ಯ ಡ್ಯಾನ್ಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಶಾಲೆಯ ಬೇರೆ ಬೇರೆ ಮಕ್ಕಳೆಲ್ಲನೂ ಪ್ರತಿಯೊಂದು ಇಂಡಿಯಾದ ಪ್ರತಿಯೊಂದು ಸ್ಟೇಟ್ನನ್ನು ರೆಪ್ರೆಸೆಂಟ್ ಮಾಡುವಂತಹ ಉಡುಪುಗಳನ್ನು ಹಾಕಿ ಮಕ್ಕಳಿಗೆ ಡ್ಯಾನ್ಸ್ಗಳನ್ನು ಆಡಿಸ್ತಾಯಿದ್ರು. ಬಣ್ಣ ಬಣ್ಣದ ಬಟ್ಟೆಗಳಿಂದ ಮಕ್ಕಳು ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ರು. ನೆಕ್ಸ್ಟು ಬಂದು ಶ್ರಾವ್ಯದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನೋಡಿ. ಶ್ರಾವ್ಯ ಬಂದ್ಬಿಟ್ಟು ಹಿಂದೆ ಡ್ಯಾನ್ಸ್ ಹಾಡ್ತಾ ಇದ್ದಾಳೆ. ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಹಾಡಿಗೆ, ಕನ್ನಡದ ಹಾಡಿಗೆ ಅವಳಿಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ರೈಟ್ ಸೈಡಲ್ಲಿ ಫುಲ್ಲು ಹಿಂದೆ ಇದ್ದಾಳೆ ಶ್ರಾವ್ಯ. ಆ ಹಾಡಿಗೆ ತಕ್ಕನ ಹಾಗೆ ಹೆಜ್ಜೆಗಳನ್ನು ಹಿಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ. ಆ್ಯಂಡ್ ಪ್ರತಿಯೊಂದು ಮಕ್ಕಳು ಡ್ಯಾನ್ಸ್ ಆಡುವಾಗ ಟೀಚರ್ಸು ಮುಂದೆ ನಿಂತ್ಕೊಂಡು ಅವ್ರಿಗಿಂತ ಚೆನ್ನಾಗಿ ಟೀಚರ್ಸು ಡ್ಯಾನ್ಸ್ ಮಾಡಿ ಮಕ್ಕಳಿಗೆ ತೋರಿಸ್ತಾ ಇದ್ರು. ಈ ಥರ ಮಕ್ಕಳನ್ನೆಲ್ಲ ಆ ಸ್ಟೇಜ್ ಮೇಲೆ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಒಬ್ಬರು ಒಂದೊಂದು ಸ್ಟೆಪ್ ಹಾಕ್ತಾಯಿದ್ರೆ ಇನ್ನೊಬ್ಬ ಮಕ್ಕಳು ಬೇರೆ ಸ್ಟೆಪ್ಪೇ ಹಾಕ್ತಾಯಿರ್ತಾರೆ. ನೆಕ್ಸ್ಟು ಕೇರಳವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಹಾಡಿಗೆ ಪ್ರತಿಯೊಂದು ಆ ಸ್ಟೇಟಲ್ಲಿ ಯಾವ ಉಡುಪು ಫೇಮಸ್ಸು ಆ ಥರ ಉಡುಪುಗಳನ್ನು ಮಕ್ಕಳಿಗೆ ಹಾಕಿದರು. ಆ್ಯಂಡ್ ಮಕ್ಕಳು ಅದೇ ಥರ ಹಾಡುಗಳಿಗೆ ಸೆಲೆಕ್ಟ್ ಮಾಡಿ ಮಕ್ಕಳ ಕೈಯಲ್ಲಿ ಆ ಡ್ಯಾನ್ಸನ್ನು ಮಾಡಿಸ್ತಿದ್ರು ನೋಡಿ. ಆ ಪೇರೆಂಟ್ಸ್ ಅಂದು ಅವರವರ ಮಕ್ಕಳು ಡ್ಯಾನ್ಸ್ ಆಡುವಾಗ ಸ್ಟೇಜ್ ಮೇಲೆ ಭಾಳ ಖುಷಿಯಿಂದ ಶಿಳ್ಳೆಗಳನ್ನು ಹೊಡೆದ ಚಪ್ಪಾಳೆಗಳನ್ನು ಫೈನಲಾಗಿ ಲಾಸ್ಟ್ ಪ್ರೋಗ್ರಾಮ್ ನೋಡುವಾಗ ಆ ಸುಜಿ ಮಗ ಚಿಕ್ಕ ಹುಡುಗ ತುಂಬಾ ಕಾಟ ಕೊಡ್ತಾ ಇದ್ದ ಸುಜಿಗೆ. ಪಾಪ ಅವಳನ್ನ ಪ್ರೋಗ್ರಾಮ್ ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲ ಮನೇಲೂ ಮಕ್ಕಳು ಹಾಗೆ ಅಲ್ವಾ. ಆ್ಯಂಡ್ ಫೈನಲ್ ಆಗಿ ಎಲ್ಲ ಪ್ರೋಗ್ರಾಮ್ ಆದಮೇಲೆ ಮಕ್ಕಳದು ಟೀಚರ್ಸ್ ಕೂಡ ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿನ ಶಾಲೆಯ ಟೀಚರ್ಸು ಕೂಡ ಎಲ್ಲರೂ ಕೂಡ ಡ್ಯಾನ್ಸ್ ಆಡಿದ್ರು. ಅದಾದಮೇಲೆ ಮುಗಿಸ್ಕೊಂಡು ನನ್ನ ತಮ್ಮನ ಕಾರ್ನಲ್ಲೇ ಎಲ್ಲರೂ ಕೂಡ ಒಟ್ಟಾಗಿ ಮನೆಗೆ ಬಂದ್ವಿ. ಆ್ಯಂಡ್ ಪಿಂಕಿ ಕೂಡ ಇದ್ಲು. ಪಿಂಕಿ ಬೇರೆ ಕಡೆ ಕೂತಿದ್ರಿಂದ ಆ ಪಿಂಕಿನ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅವ್ರೊಂದು ಕಡೆ ಇದ್ರು, ನಾವೊಂದು ಕಡೆ ಇದ್ವಿ. ಆ್ಯಂಡ್ ನೋಡಿ ಮುಗಿಸ್ಕೊಂಡು ಬಂದು ನಾನು ಪಿಂಕಿಯಲ್ಲಿ ಕೂತಿದ್ದೀವಿ. ನೋಡಿ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ಕುತ್ಕೊಂಡು ಬೊಮ್ಮೆ ನೋಡ್ಕೊಂಡಿದ್ದಾನೆ.
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ನಮಸ್ಕಾರ, ಧನ್ಯವಾದಗಳು.